ನಮಸ್ತೆ ರೈತ ಬಂದವರೇ, ನಾವು ಕಿರಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿರೋದು. ಇಲ್ಲಿ ದಾವಣಗೆರೆಯಿಂದ ಬಂದಿದ್ದೀವಿ. ನನ್ನ ಹೆಸರು ಮಾರುತಿ ಅಂತ ಹೇಳಿ. ಇಲ್ಲೊಬ್ಬರ ರೈತರನ್ನ ಸಂದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಸರ್ ನಮಸ್ತೆ. ನಮಸ್ತೆ ಸರ್. ಯಾವ ಊರು ಸರ್ ಇದು? ಸರ್ ನಮ್ದು ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಆರಿಕಟ್ಟಿ ಅಂತ ನಮ್ಮೂರ ಹೆಸರು. ನಮ್ಮ ಹೆಸರು ಉಜ್ಜಪ್ಪ ಅಂತಂದು, ಉಜ್ಜಪ್ಪ ಹಿಡಿಯಲ್ಲ ನಮ್ಮ ಮನೆ ಹೆಸರು. ಓಕೆ ಸರ್ ನಾವಿದು ಯೂಸ್ ಮಾಡಕತ್ತಿ ಸುಮಾರು 8 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಸರ್. ನಾನು ಎಲ್ಲ ಸೀಡ್ಸಿನ ಬೆಳೆಗಳಿಗೆ ಯೂಸ್ ಮಾಡ್ತಾ ಇದ್ದೆ. ಸೊ ನಾನು ನಿಮ್ದು ಎಲ್ಲ TV ಚಾನಲ್ನಲ್ಲಿ ಎಲ್ಲ ನೋಡಿಬಿಟ್ಟು ನಿಮ್ಮ ಅಡಿಕೆ ಯೂಸ್ ಮಾಡ್ಬೇಕು ಅಂತ ಹೇಳಿ ನಾನು ಸ್ಟಾರ್ಟಿಂಗಿಂದ ಅಡಿಕೆ ಯೂಸ್ ಮಾಡ್ತಾ ಇದ್ದೀನಿ ಸರ್. ಎಷ್ಟು ವರ್ಷದ ಅಡಿಕೆ ಗಿಡ ಇದು? ಸರ್ 2 ವರ್ಷಕ್ಕೆ ಇನ್ನೂ 2 ತಿಂಗಳು ಕಡಿಮೆ ಇದೆ. 2 ವರ್ಷಕ್ಕೆ 2 ತಿಂಗಳು ಕಮ್ಮಿ ನಾಟಿ ಮಾಡಿ. ಹೌದು ಸರ್. ಆಲ್ರೆಡಿ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಡಿಕೆಯಲ್ಲಿ ಕೂಡ ಬಂದಿದೆ ಸರ್. ಫಸ್ಟ್ ಯಾವ ಬೆಳೆಗೆ ಯೂಸ್ ಮಾಡ್ತಿದ್ರಿ ನೀವು? ಸರ್ ನಾನು ಹಗಲ ಮಾಡ್ತಿದ್ದೆ, ಈ ಸೀಡ್ಸಿನ ಹಗಲ ಮಾಡ್ತಿದ್ದೆ, ಬಿಡ್ರಗಾಡ, ಆಮೇಲೆ ಟೊಮೊಟೊ ಮಾಡ್ತಿದ್ದೆ, ಮೆಣಸಿಗೆ ಮಾಡ್ತಿದ್ದೆ, ಎಲ್ಲ ತರಕಾರಿ ಬೆಳೆಗಳಿಗೆ ಮಾಡ್ತಿದ್ದೆ. ನನಗೆ ಇದಕ್ಕೆ ಮಾಡ್ಬೇಕು ಅಂತ ಅನಿಸ್ತು. ಅದರಲ್ಲಿ ರಿಸಲ್ಟ್ ನೋಡ್ಕೊಂಡು ಮಾಡೋಣ ಅನ್ಕೊಂಡು ನೀವು ಮಾಡಿದಿರಿ ಸರ್. ಈಗ ನಿಮಗೀಗ ರಿಸಲ್ಟ್ ಏನು ಅನಿಸಿದೆ ನಿಮಗೀಗ? ರಿಸಲ್ಟ್ ಸರ್, ಯಾರು ಈಗ ಎಲ್ಲರೂ ನೋಡ್ಕೊಂತ ಓಡಾಡ್ತಾರಲ್ಲ ಜನರು, ಏನ್ ಹಾಕಿ ಅಂತ ಎಲ್ಲರೂ ಕೇಳ್ತಾರ. ನಾನು ಇದು ಯೂಸ್ ಮಾಡಿರೋದು ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ. ಅದರಿಂದನೇ ಇದು ಬೆಳೆದಿರೋದು. ಬೇರೆ ನನ್ನ ವೈಯಕ್ತಿಕವಾಗಿ ಏನು ನಾ ಯೂಸ್ ಮಾಡಿಲ್ಲ. ಈ ಕೆರಾನ್ ಇದರಿಂದನೇ ಬೆಳೆದಿರೋ ಸರ್. ನಾನು ಎಷ್ಟು ಟೈಮ್ ಯೂಸ್ ಮಾಡ್ತಿದ್ದೀರಿ? 1 ವರ್ಷಕ್ಕೆ 2 ಟೈಮ್ ಸರ್. 1 ವರ್ಷಕ್ಕೆ 3 ಟೈಮ್. ಬಟ್ ಆದ್ರೂ 2 ಟೈಮ್ ಮಾಡಿದ್ರೆ ರಿಸಲ್ಟ್ ಬಂದಿದೆ ಸರ್. ಒಟ್ಟು ನಿಮಗೆ ತೃಪ್ತಿ ಐತಿ? ಐತಿ ಸರ್, ಐತಿ. ಯಾರ್ದು ಇಲ್ಲ, ನಮ್ಮ ಊರಲ್ಲೇ ಯಾರ್ದು ಇಲ್ಲ ಈ ತರ ಅಡಿಕೆ. 2 ವರ್ಷದ ಅಡಿಕೆ ಯಾರ್ದು ಇಲ್ಲ. ನನ್ನಿಂದ 2 ವರ್ಷ ಆಗಿಲ್ಲ. 1 ವರ್ಷ 10 ತಿಂಗಳಾಯ್ತು. ಈ ಊರಲ್ಲೇ ಸರ್ ಎಲ್ಲರೂ ಬಂದಾರ, ಎಲ್ಲರೂ ತೋಟ ನೋಡಕ್ ಬಂದ್ರೆ ಎಲ್ಲ ಚೆನ್ನಾಗಿದೆ, ಏನ್ ಹಾಕ್ತೀಯ ಎಲ್ಲರಿಗೂ ಇದನ್ನ ಹೇಳೋದು. ಅವ್ರು ಯಾರು? ಇವರು ನಮ್ಮ. ನಮಸ್ಕಾರ. ಈಗ ನೀವು ಪಕ್ಕದ ಜಮೀನವರು, ಬಟ್ ಈ ತೋಟ ನೋಡಿದ್ರಿ ಡೈಲಿ ನೀವು, ಮತ್ತು ಯಾವ ರೀತಿ ಚೇಂಜಸ್ ಆಯ್ತಿದೆ? ಅಡ್ಡಿಲ್ಲ ರೀ, ನಮ್ಗೆ ಅನ್ಸಪಟ್ಟಿಗೆ ಗಿಡ ಒಳಗೆ ಚೆನ್ನಾಗೈತಿ. ದೂರ ಮಾತಾಡ್ರಿ. ಗಿಡ ಒಳಗೆ ಚೆನ್ನಾಗೈತಿ ರೀ ನಮ್ಗೆ ಅನ್ಸಮಟ್ಟಿಗೆ. ನಾವು ನೋಡಿದ್ರಿ, ನಮ್ಮ ಹೊಲನ ಇದನ್ನ ನಾವು 3 ವರ್ಷ ಆತ್ರಿ ಹಚ್ಚಿ. ಈ ಲೆಕ್ಕಕ್ಕೆ ಐತ್ರಿ ಗಿಡ. ನಿಮ್ಮ ಹೆಸರು ಸರ್? ಬಸವರಾಜ್ ಹೊಟ್ಯಾರ ಅಂತ ಹೇಳಿ. ಅವರು ಪಕ್ಕದ ಲ್ಯಾಂಡ್ನವರು ಬಸವರಾಜ್ ಹೊಟ್ಯಾರ ಅಂತ ಹೇಳಿ ಪ್ರತಿದಿನ ನೋಡ್ತಾ ಇದ್ರು ಅವರು. ಆದರೂ ಕೂಡ ನನಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತೇಳಿ ಅವರು ಇವತ್ತು ಕೇಳಲಿಕ್ಕೆ ಬಂದಿದ್ರು. ಬಟ್ ಅವ್ರಿಗೂ ಕೂಡ ನನಗೆ ಕಿರಣ್ ಮಾರ್ಗದರ್ಶನ ಕೊಟ್ಟಿದ್ದೀವಿ. ನಮಸ್ಕಾರ ಸರ್. ಮಾಡ್ತೀವಿ ಸರ್. ಈಗ ನನಗೆ ಈಗ ಬೇಕಾದಂಥ ರೈತರಿಗೆ ಎಲ್ಲರಿಗೂ ಈಗ ಏನು ಪಾಪ ಅವ್ರು ಕಷ್ಟಪಡ್ತಿರ್ತಾರ, ನೀರು ಬಿಡ್ತಾರ, ಗೊಬ್ಬರ ಹಾಕ್ತಾರೆ, ಎಲ್ಲ ಮಾಡ್ತಾರ, ಆದರೂ ಬೆಳೆಯಂಗಿಲ್ಲ. ಅವ್ರಿಗೆ ಇದ್ರೊಳಗೆ ರಿಸಲ್ಟ್ ಐತಿ ಅಂತ ಗೊತ್ತಿರಲ್ಲ. ನಾವು ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಇದು ನಾನು ಯೂಸ್ ಮಾಡಿದ್ದೀನಿ, ನೀವು ಯೂಸ್ ಮಾಡಿರಿ ಅಂತ ತಂದು ಇನ್ಮೇಲೆ ಸಲಹೆ ಕೊಡ್ತೀನಿ. ಇದ್ರ ಜೊತೆ ಕಲ್ಟಿವೇಶನ್ ಯಾವ ಥರ ಮಾಡ್ತೀರಿ? ಕಲ್ಟಿವೇಶನ್ ಉಣಿಮೆ, ಹೊಲ ಉಣಿಮೆ ಅಂತ ಮಾಡ್ತೀವಿ ಸರ್. ರೋಟಾವೇಟರ್ ಹೊಡಿತೀವಿ, ಮಲ್ಚರ್ ಹೊಡಿತಿದ್ದೀನಿ, ಕಸ ಬೆಳೆಸೋದು, ಮಲ್ಚರ್ ಹೊಡೆಯೋದು ಮಾಡ್ತೀನಿ. ಆಮೇಲೆ ರೋಟಾವೇಟರ್ ಹೊಡಿತೀನಿ. ಗಂಟೆ ಹೊಡೆದಲ್ಲ, ಹೊಡೆಯಲ್ಲ. ರೈತರು ಗಮನಿಸ್ಬೇಕು ಇಲ್ಲಿ. ಅವ್ರು ಏನು ಕಲ್ಟಿವೇಶನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ರೋಟಾವೇಟು ಮತ್ತು ಮಲ್ಚಿಂಗ್ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಜೊತೆಗೆ ಬಾಂಡ್ಲಿ ಆಗಲಿ ಮತ್ತೊಂದು ಮಾಡ್ತಾ ಇಲ್ಲ. ಬಟ್ ಅವ್ರಿಗೆ ಇನ್ನೊಂದು ಮಾಹಿತಿ ಕೊಟ್ಟಿದ್ದೀವಿ, ಏನಂದರೆ ಬಸಿಗಾಲುವೆ ಮಾಡ್ಬೇಕು ಅಂತ ಹೇಳಿ. ಬಟ್ ಸರ್ ನೀವು ಬಸಿಗಾಲುವೆ ಬಸಿಗಾಲುವೆಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಇದೆ, ಓಕೆನಾ? ಬಟ್ ಬಸಿಗಾಲುವೆ ಮಾಡಿದ್ರೆ ಅಂದ್ರೆ ನಿಮಗೆ ಭೂಮಿ ಕೂಡ ಗಿಡಗಳು ಬೇರೆ ಕೂಡ ಉಸಿರಾಡುತ್ತೆ. ಒಂದು ಕೆಲಸ ಕೂಡ ಬೇಕಾಗುತ್ತೆ. ಒಂದ್ಸರಿ ನಮಗೆ ಏನು ಗಿಡಗಳು ಯಾವ ರೀತಿ ಬಂದಿದೆ ಅಂತ ತೋಟ ಇಡೀ ನಾವು ಪರಿಶೀಲನೆ ಮಾಡೋಣ. ಬರ್ರಿ. ಗಾಡಿ ಸರ್, ಬಳಕೆ ಮಾಡಿರೋ ಪ್ರಾಡಕ್ಟ್ ನಿಮ್ಮ ಹತ್ರನೇ ಇದೆ ಇವಾಗ. ರೈತರಿಗೆ ಒಂದ್ಸರಿ ತೋರಿಸ್ತೀರಾ ಸರ್? ಇದು ಬಾಸ್ ಅಂತ, ಕೆರಾನ್ ಇದ್ರ ಬಾಸ್. ಇದು ಬಫ್ ನಾನು ಯೂಸ್ ಮಾಡಿಲ್ಲ, ಬಟ್ ಇದನ್ನ ಯೂಸ್ ಮಾಡಿದ್ದೀನಿ. ಆಮೇಲೆ ರ್ಯಾಪಿಡ್ ಅಂತ ಕೊಟ್ಟಿದ್ರಲ್ಲ ಸರ್, ಅದು ನುಸಿ ಇದಕ್ಕೆ, ಅದನ್ನ ಯೂಸ್ ಮಾಡಿದ್ದೀನಿ. ಅದು ಡ್ರಿಂಚ್ ಕೊಟ್ಟಿದ್ದೀನಿ, ಅದು ಸ್ಪ್ರೇನ ಮಾಡಿದ್ದೀನಿ.